ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇದೆ, ಏಪ್ರಿಲ್ ತಿಂಗಳಲ್ಲಿ ಇವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ, ಜೊತೆಯಲ್ಲಿ ಅನಾರೋಗ್ಯ, ಕೌಟುಂಬಿಕ ವ್ಯವಹಾರಗಳು, ಹಿಡಿದಂಥ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು, ಇದೆಲ್ಲವೂ ಈ ತಿಂಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಯಾವ ರೀತಿಯಾಗಿ ನಾವು ಜೀವನವನ್ನು ರೂಪಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು ನಾವು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ನಾವು ನಡೆದರೆ ಯಾವ ತಿಂಗಳೂ ಕೂಡ ನಮಗೆ ಕೆಟ್ಟದಾಗುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ತಿಳಿಯದೆ ಹೇಗಂದರೆ ನಾವು ಹಾಗೆ ಹೋದರೆ ಆನೆ ಹೋದಂತಹದ್ದೇ ದಾರಿ ಅನ್ನತಕ್ಕಂತಹ ರೀತಿಯಲ್ಲಿ ಹೋದರೆ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ನಾವು ಸಿಲುಕಿ ಹಾಕಿಕೊಳ್ಳಬೇಕಾಗುತ್ತೆ. ಆ ಕಾರಣದಿಂದಾಗಿ ಯಾವ ತಿಂಗಳಲ್ಲಿ ಯಾವ ರೀತಿಯಾಗಿ ಇದೆ, ಯಾವ ಗ್ರಹಸ್ಥಿತಿಗಳು ಯಾವ ರೀತಿ ಪರಿಣಾಮವನ್ನು ನಮ್ಮ ಮೇಲೆ ಉಂಟು ಮಾಡಬಹುದು ಅಂತ ತಿಳಿದುಕೊಳ್ಳತಕ್ಕಂಥದ್ದೇ ಈ ತಿಂಗಳ ಭವಿಷ್ಯದ ಉದ್ದೇಶ. ಪ್ರಮುಖವಾಗಿ ಈ ಸಿಂಹರಾಶಿಯವರೆಗೆ ನಾವು ತೆಗೆದುಕೊಂಡಾದ ರಾಶಿಯ ಅಧಿಪತಿಯಾದಂತಹ ಸೂರ್ಯ ರಾಜಗ್ರಹ, ಅವನು 8ನೇ ಮನೆಯಲ್ಲಿ ಇರತಕ್ಕಂಥದ್ದು. ಹೆಚ್ಚು ಮೀನ ಚೈತ್ರ ಆಗಿರುವುದರಿಂದ ಮೀನರಾಶಿಯಲ್ಲಿ ಇರತಕ್ಕಂಥದ್ದು. ಜೊತೆಯಲ್ಲಿ ರಾಶಿಯಲ್ಲೇ ಕೇತು ಇದ್ದಾನೆ. ಶತ್ರುವಾದಂತಹ ರಾಹುವಿನ ದೃಷ್ಟಿಯೂ ಕೂಡ ಸಿಂಹರಾಶಿಯ ಮೇಲೆ ಬೀಳತಕ್ಕಂಥದ್ದು ನಾವು ಗಮನಿಸಬೇಕಾದಂತಹ ಅಂಶ. ಜೊತೆಯಲ್ಲಿ ಅಷ್ಟಮ ಶನಿಯ ಒಂದು ವಿಶೇಷವಾದಂತಹ ದುಷ್ಪ್ರಭಾವ ಸಿಂಹರಾಶಿಯವರ ಮೇಲೆ ಇದೆ. ಜೊತೆಯಲ್ಲಿ ಗುರು ಏನು 11ನೇ ಮನೆಯಲ್ಲಿದೆ ಅನ್ನತಕ್ಕಂಥದ್ದು ಸಮಾಧಾನಕರವಾದಂತಹ ಅಂಶ ಅಂಥೇಳಿ ಹೇಳ್ಬೋದು ಸಿಂಹರಾಶಿಯವರಿಗೆ. ಅದರಿಂದ ಮಿಶ್ರ ಫಲಗಳು ಈ ತಿಂಗಳಲ್ಲಿ ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಅನುಭವಕ್ಕೆ ಬರುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಕೌಟುಂಬಿಕವಾಗಿ ಕುಟುಂಬದ ವಿಚಾರವನ್ನು ನಾವು ತೆಗೆದುಕೊಂಡರೆ ಕುಟುಂಬದಲ್ಲಿ ಕೆಲವೊಂದು ಅಸಮಾಧಾನಗಳು ಹೆಚ್ಚಾಗಬಹುದು, ಆಸ್ತಿ ವಿಚಾರಗಳು ತಾರಕಕ್ಕೇರಬಹುದು, ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಮನಸ್ತಾಪ, ಈ ಹಣಕಾಸಿನ ವಿಚಾರಕ್ಕೆ ಅಥವಾ ಆಸ್ತಿ ವಿಚಾರಕ್ಕೆ ಇನ್ನಿತರ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಶಾಂತಿಯಿಂದ ಸಮಾಧಾನದಿಂದ ಇರತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ಸಿಂಹರಾಶಿಯವರಿಗೆ ಸ್ವಲ್ಪ ಈ ನಾನು ಹೇಳ್ತಕ್ಕಂಥದ್ದೇ ಸರಿ ಅನ್ನತಕ್ಕಂತಹ ಮನೋಭಾವ ಕೂಡ ಹೆಚ್ಚು ಇರುವುದರಿಂದ, ಅಗ್ನಿತತ್ವದ ರಾಶಿಯಾಗಿರುವುದರಿಂದ ಆದಷ್ಟು ಹೊಂದಾಣಿಕೆಯ ಜೀವನವನ್ನು ಕುಟುಂಬದಲ್ಲಿ, ಕಚೇರಿಯಲ್ಲಿ, ಹೊರಗಡೆ ಸಾರ್ವಜನಿಕ ಜೀವನದಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು ಅಂತೇಳಿ ಇಲ್ಲಿ ಪ್ರಮುಖವಾದಂತಹ ಅಂಶ. ಜೊತೆಯಲ್ಲಿ ಈ ಕುಟುಂಬ ಅಂತ ನಾವು ತೆಗೆದುಕೊಂಡಾಗ ಮನೆಯಲ್ಲಿ ಹಣಕಾಸಿನ ಮುಗ್ಗಟ್ಟು ತಲೆದೂರತಕ್ಕಂತಹ ಸಂದರ್ಭಗಳು ಕೂಡ ಉಂಟು. ಅದರಿಂದ ಕುಟುಂಬದ ಸಹಕಾರವೂ ಕೂಡ ಇಲ್ಲದೇ ಇರುವುದರಿಂದ ಹಣಕಾಸಿನ ಮುಗ್ಗಟ್ಟಿಗೆ ನೀವು ಒಳಗಾಗಬಹುದು. ಆದ್ದರಿಂದ ಈ ಆರ್ಥಿಕವಾದಂತಹ ಒಂದು ನಿಮ್ಮ ನಡವಳಿಕೆ ಏನಿದೆ ಅದು ತುಂಬ ಎಚ್ಚರಿಕೆಯಿಂದ ಕೂಡಿರತಕ್ಕಂಥದ್ದು ಈ ತಿಂಗಳಲ್ಲಿ ಒಳ್ಳೆಯದು ಅಂಥೇಳಿ ಹೇಳಬೇಕಾಗುತ್ತೆ. ಜೊತೆಯಲ್ಲಿ ಈ ವಿಶೇಷವಾಗಿ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಗುರು 11ನೇ ಮನೆಯಲ್ಲಿ ಇರುವುದರಿಂದ ಮಕ್ಕಳಿಂದ ನಿಮಗೆ ಸಹಾಯ, ಅಂದರೆ ಏನೋ ಒಂದು ಮನೆ ಕಟ್ತಾ ಇದ್ದರೆ ವಿದೇಶದಲ್ಲಿರತಕ್ಕಂತಹ ಮಕ್ಕಳಿಂದ ಆರ್ಥಿಕ ಸಹಾಯ, ಅಥವಾ ಮಕ್ಕಳಿಂದ ಒಂದು ಹೆಮ್ಮೆ ಪಡತಕ್ಕಂತಹ ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ತಕ್ಕಂತಹ, ಮಕ್ಕಳಿಂದ ಒಳ್ಳೆಯ ಹೆಸರನ್ನು ನೀವು ಪಡಿತಕ್ಕಂತಹ, ಹೆಮ್ಮೆ ಅನ್ನತಕ್ಕಂತಹ ರೀತಿಯಲ್ಲಿ ಮಕ್ಕಳ ವರ್ತನೆ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ನಿಮಗೆ ಅನುಭವಕ್ಕೆ ಬರುತ್ತೆ. ಅದು ಆರ್ಥಿಕವಾದಂತಹ ಸಹಾಯದ ರೂಪ, ವಿದ್ಯಾಭ್ಯಾಸದ ರೂಪ, ಯಾವುದೋ ಒಂದು ರೂಪದಿಂದ ನೀವು ಮಕ್ಕಳಿಂದ ನೀವು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು, ಮಕ್ಕಳಿಂದ ಒಳ್ಳೆಯ ಹೆಸರನ್ನು ಗಳಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ವಿಶೇಷವಾಗಿ ಸುಖ ಅನ್ನತಕ್ಕಂಥದ್ದು ಎಲ್ಲರೂ ಕೆಲಸ ಮಾಡೋದು ಏನಕ್ಕೆ, ಸುಖವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು ಅಂತ. ಆದರೆ ಅದೇ ಒಂದು ಕೆಲವೊಂದು ಸಮಯದಲ್ಲಿ ಎಷ್ಟೋ ಜನಕ್ಕೆ ಮರೀಚಿಕೆ ಆಗಿಬಿಡುತ್ತೆ, ಅದು ಸಿಗುವುದೇ ಇಲ್ಲ. ಅದನ್ನು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಐಶ್ವರ್ಯ ಅಂತಸ್ತು ಏನೇ ಇದ್ದರೂ ಕೂಡ ಜೀವನದಲ್ಲಿ ಸುಖ, ನೆಮ್ಮದಿ, ಮನಃಶಾಂತಿ ಅನ್ನತಕ್ಕಂಥದ್ದು ಇರುವುದಿಲ್ಲ. ಅದಕ್ಕೆ ಪ್ರಮುಖವಾಗಿ ಕೆಲವೊಂದು ಸ್ವಯಂಕೃತವಾದಂತಹ ಕೆಲಸ ಕಾರ್ಯಗಳು, ಅಪರಾಧಗಳು ಕಾರಣ ಆಗುತ್ತೆ. ಕೆಲವೊಂದು ನಮ್ಮ ನಿರೀಕ್ಷೆಗೂ ಮೀರಿ, ನಮ್ಮ ಕೈ ಮೀರಿ ಕೆಲವೊಂದು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಈ ಎಲ್ಲ ಕಾರಣದಿಂದಾಗಿ ಯಾರೂ ಕೂಡ ಅಷ್ಟೊಂದು ನೆಮ್ಮದಿ ಸುಖವಾಗಿರುವುದಕ್ಕೆ ಈ ಕಾಲದಲ್ಲಿ ಸಾಧ್ಯ ಆಗುವುದಿಲ್ಲ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅನುಭವಕ್ಕೆ ಬರತಕ್ಕಂತಹ ವಿಷಯ.
ಆ ವಿಚಾರದಲ್ಲಿ ಜೀವನದಲ್ಲಿ ನೀವು ಸುಖವಾಗಿರಬೇಕಾದರೆ ಮೊದಲು ತೃಪ್ತಿಯನ್ನು ಹೊಂದಬೇಕಾಗುತ್ತೆ. ತೃಪ್ತಿ ಇದ್ದರೆ ಸುಖ ಅನ್ನತಕ್ಕಂಥದ್ದು ಇರುತ್ತೆ. ಇಲ್ಲ ದುರಾಸೆಯಿಂದ ನಾವು ಏನೋ ಪ್ರಯತ್ನವನ್ನು ಮಾಡ್ತೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ ಎಲ್ಲೋ ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂತ ಅಲ್ಲಿ ಇನ್ವೆಸ್ಟ್ ಮಾಡಿ ಹಣ ಇದ್ದಂಥ ಹಣ ಎಲ್ಲ ಕಳೆದುಕೊಂಡು ಬಿಡತಕ್ಕಂಥದ್ದು, ಇಂತಹ ಬುದ್ಧಿ ಪ್ರವೃತ್ತಿಗೆ ಕಾರಣ ಆಗತಕ್ಕಂಥದ್ದು ಗ್ರಹಗತಿಗಳು. ಅದರಿಂದ ಅಂತಹ ಯಾವುದೋ ಒಂದು ದುರಾಸೆ ಅಥವಾ ಯಾವುದೋ ಒಂದು ದುಪ್ಪಟ್ಟಾಗುತ್ತೆ ಅನ್ನತಕ್ಕಂತಹ ವಿಚಾರಕ್ಕೆ ನಾವು ಅಷ್ಟೊಂದು ಗಮನವನ್ನು ಕೊಡದೆ ಇದ್ದಾಗ, ಅಂದರೆ ಸೆಲ್ಫ್ ಕಂಟ್ರೋಲು, ನಿಯಂತ್ರಣವನ್ನು ಮಾಡಿಕೊಂಡಾಗ ಅದರಿಂದ ನೀವು ಎಲ್ಲ ರೀತಿಯಲ್ಲಿ ಸುಖವನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತೆ. ಆ ವಿಚಾರದಲ್ಲಿ ನಿಮಗೂ ಕೂಡ ಯಾವುದೋ ಒಂದು ಪ್ರಲೋಭನೆಗೆ ಒಳಗಾಗಿ ಆ ಮೂಲಕ ಕಷ್ಟಕ್ಕೆ ಸಿಲುಕು ಹಾಕಿಕೊಳ್ಳತಕ್ಕಂತಹ ಸಂದರ್ಭಗಳು ಇರುವುದರಿಂದ ಈ ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಅದರಿಂದ ಯಾವುದೇ ವಿಚಾರ ಇರಲಿ 100 ಬಾರಿ ಯೋಚಿಸಿ ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ ಅಂತ ಹೇಳಬಹುದು. ಜೊತೆಯಲ್ಲಿ ಈ ಸರ್ಕಾರಿ ಉದ್ಯೋಗವನ್ನು ಮಾಡತಕ್ಕಂಥವ್ರು ಏನಿದ್ದೀರಾ, ಸರ್ಕಾರಿ ಉದ್ಯೋಗದಲ್ಲಿ ನಿಮಗೆ ಕೆಲಸ ಕಳೆದುಕೊಳ್ಳತಕ್ಕಂತಹ ಪರಿಸ್ಥಿತಿ ಅಥವಾ ಸೂಕ್ತವಾದಂತಹ ವಾತಾವರಣ ಅಲ್ಲಿ ಇಲ್ಲ, ರಾಜೀನಾಮೆ ಕೊಡಬೇಕು ಅನ್ನತಕ್ಕಂತಹ ಪರಿಸ್ಥಿತಿ ಉಂಟಾಗ್ಬೋದು. ತಾಳ್ಮೆಯಿಂದ ಇರಿ, ಮುಂದೆ ಒಳ್ಳೆಯ ದಿನಗಳು ಬರಲಿದೆ. ಈ ರಾಜಕೀಯ ರಂಗದಲ್ಲಿರ್ತಕ್ಕಂಥವರಿಗೂ ಕೂಡ ಈ ತಿಂಗಳಲ್ಲಿ ಯಾವುದೇ ಈ ಸಿಂಹರಾಶಿಯವರಿಗೆ ಫಲಗಳು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಪದವಿ ಏನಾದರೂ ಸಿಗಬೇಕು ಅನ್ನತಕ್ಕಂಥದ್ದು ಇದ್ದರೂ ಕೂಡ ಕೈ ತಪ್ಪಿ ಹೋಗುತ್ತೆ, ಅಧಿಕಾರ ಸಿಗುವುದಿಲ್ಲ. ಅದರಿಂದ ನಿರಾಶರಾಗಬೇಡಿ, ಮುಂದೆ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇಲ್ಲದೆ ಇದರಲ್ಲಿ ನಿಮ್ಗೆ ಯಾವುದೊಂದು ಎಲ್ಲ ರೀತಿಯಲ್ಲಿ ಇನ್ನೇನು ಪದವಿ ಕೈಗೆ ಸಿಗಬೇಕು, ಅಧಿಕಾರ ಸಿಗಬೇಕು ಅನ್ನತಕ್ಕಂತಹ ಸಂದರ್ಭದಲ್ಲಿ ಯಾವುದೋ ಒಂದು ತೊಂದರೆಯಿಂದ ಕೈ ತಪ್ಪಿ ಹೋಗುತ್ತೆ ಅಂತ ನಾವು ನೋಡ್ತೇವೆ ಸಮಾಜದಲ್ಲಿ. ಅದನ್ನು ಸಿಂಹರಾಶಿಯವರಿಗೆ ಈ ಸಮಯ ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇರುವುದರಿಂದ ರಾಜಕೀಯ ರಂಗದಲ್ಲಿ ಇರತಕ್ಕಂತಹವರು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಈ ವಿಶ್ವಾಸ ದ್ರೋಹಕ್ಕೆ ಒಳಗಾಗತಕ್ಕಂತಹ ಲಕ್ಷಣಗಳು ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅಂದರೆ ನಂಬಿಕಸ್ಥರೇ ನಿಮಗೆ ಕೈ ಕೋರತಕ್ಕಂಥದ್ದು, ನಿಮಗೆ ಮೋಸವನ್ನು ಮಾಡತಕ್ಕಂತಹ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ನಿಮ್ಮ ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಒಂದು ಉತ್ತಮವಾದಂತಹ ಒಂದು ವಿಹಾರ, ಒಟ್ಟಿಗೆ ಇರತಕ್ಕಂಥದ್ದು, ದೂರದ ಒಂದು ತೀರ್ಥಯಾತ್ರೆ, ಪ್ರಯಾಣ ಇಂತಹ ಮಾಡತಕ್ಕಂತಹ ದೂರದ ಪ್ರವಾಸಕ್ಕೆ ಹೋಗತಕ್ಕಂಥ ದಂಪತಿಗಳು ಒಟ್ಟಿಗೆ, ಅದರಲ್ಲೂ ಕೂಡ ಹೊಸದಾಗಿ ಮದುವೆಯಾಗಿರತಕ್ಕಂತಹ ನವದಂಪತಿಗಳು ಸುಖವಾಗಿರತಕ್ಕಂತಹ ಒಂದು ತಿಂಗಳು ಇದು ಅಂತ ಹೇಳಬಹುದು. ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗಗಳು ಕೂಡ ಬುಧ ಸಪ್ತಮದಲ್ಲಿ ಇದ್ದಾಗ ಉಂಟಾಗುತ್ತೆ. ಅಂದರೆ ತಿಂಗಳ ಮೊದಲ 1-2 ವಾರಗಳಲ್ಲಿ ಅವಿವಾಹಿತರ ಒಂದು ಪ್ರಯತ್ನ ಅನ್ನತಕ್ಕಂಥದ್ದು ಫಲಿಸಿ ಆ ಮೂಲಕ ವಿವಾಹ ಆಗುತ್ತೆ, ಮಾಂಗಲ್ಯವಾಗಿ ಕೂಡಿ ಬರುತ್ತೆ ಅನ್ನತಕ್ಕಂಥ ಪ್ರಮುಖವಾಗಿ ಗಮನಿಸಬೇಕು. ಸರ್ಪ ಸಂಬಂಧಿತವಾದಂತಹ ಕೆಲವೊಂದು ದೋಷಗಳಿದ್ದರೆ ಅದನ್ನು ಪರಿಹಾರವನ್ನು ಮಾಡಿಕೊಂಡ್ರೆ ಈ ತಿಂಗಳಲ್ಲಿ ಮದುವೆ ಆಗತಕ್ಕಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಗೋಚರಿಸ್ತಾ ಇದೆ. ಜೊತೆಯಲ್ಲಿ ಇಂತಹ ಕೋರ್ಟ್ ಕೇಸುಗಳು ಏನಾದರೂ ಇದ್ದರೆ, ವಿಚ್ಛೇದಕ್ಕೆ ಮದುವೆ ಆಗಿರತಕ್ಕಂಥವರು ಈ ಸಾಂಸಾರಿಕವಾದಂತಹ ಕಲಹಗಳಿಂದಾಗಿ ಈ ವಿಚ್ಛೇದನದ ಒಂದು ಕೇಸೇನು ಕೋರ್ಟಲ್ಲಿ ನಡೀತಾ ಇದ್ದರೆ ಈ ತಿಂಗಳಲ್ಲಿ ಇತ್ಯರ್ಥ ಆಗತಕ್ಕಂಥ ನಿಮ್ಮ ಪರವಾಗಿ ತೀರ್ಮಾನ ಬರತಕ್ಕಂಥದ್ದು ಇರುತ್ತೆ. ಅದರಿಂದ ಅವರ ಮುಂದಿನ ಒಂದು ನಡೆಗೆ ಅನುಕೂಲ ಆಗುತ್ತೆ. ಅದರಿಂದ ಈ ವೈವಾಹಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಅಂಶಗಳು ಸಿಂಹರಾಶಿಯವರಿಗೆ ಇರುವುದರಿಂದ ಕೆಲವೊಂದು ಬದಲಾವಣೆಗಳು ಆಗತಕ್ಕಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬಹುದು. ಇನ್ನು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ವ್ಯವಹಾರ ಮಾಡತಕ್ಕಂಥವರು, ಅಂತಹ ಮಾಲೀಕರು ಯಾರಿದ್ದಾರೆ, ದೊಡ್ಡ ವ್ಯವಹಾರಗಳು ಮಾಡ್ತಾರೆ, ಸ್ವಲ್ಪ ಒತ್ತಡ ಅಂತಕ್ಕಂಥದ್ದು ಉಂಟಾಗಿ ಆ ಮೂಲಕ ವ್ಯಾಪಾರ ಕುಂಠಿತ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಪೂರ್ವ ತಯಾರಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಮುಂದುವರಿದರೆ ಆ ನಷ್ಟದ ಪ್ರಮಾಣವನ್ನು ತಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ ಯಾರು ಆಹಾರ ಪದಾರ್ಥಗಳ ಮಾರಾಟ ಮಾಡ್ತಕ್ಕಂಥವ್ರು, ಆಹಾರ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡ್ತಕ್ಕಂತಹವರು, ಅಥವಾ ಹೋಟೆಲ್ ನಡೆಸ್ತಕ್ಕಂಥವ್ರು, ರೆಸ್ಟೋರೆಂಟ್ ನಡೆಸ್ತಕ್ಕಂಥವ್ರು ಯಾರೇ ಆದರೂ ಕೂಡ ಸ್ವಲ್ಪ ತೊಂದರೆಯ ಒತ್ತಡದ ಸಮಯ ಇದು ಆಗಿರುವುದರಿಂದ ಅದಕ್ಕೆ ನೀವು ಮಾನಸಿಕವಾಗಿ ಪ್ರಿಪರೇಷನ್ ಮಾಡಿಕೊಂಡು ಮುಂದುವರೆದರೆ ಅಂತಹ ಕಷ್ಟಗಳು ನಿಮಗೆ ಗೊತ್ತಾಗದೆ, ನಷ್ಟಗಳು ನಿಮ್ಮ ಅನುಭವಕ್ಕೆ ಬಾರದೆ ಒಂದು ಸಮಾಧಾನದ ಸ್ಥಿತಿಯಲ್ಲಿ ಈ ತಿಂಗಳನ್ನು ಕಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಧಾರ್ಮಿಕ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ಒಂದು ಧನಗಳಿಕೆಯ ಅವಕಾಶವೂ ಕೂಡ ಇರುವುದರಿಂದ, ಏಕೆಂದರೆ 11ನೇ ಮನೆಯಲ್ಲಿ ಗುರು ಇರುವುದರಿಂದ ಉತ್ತಮವಾದಂತಹ ಲಾಭವನ್ನು ಗಳಿಸ್ತೀರ. ಆ ಸಮಯದಲ್ಲಿ ಅಂದರೆ ಆರ್ಥಿಕವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭ ಗಳಿಸ್ತಕ್ಕಂಥದ್ದು ಉದ್ದೇಶ ಆಗಬಾರದು. ಆದರೂ ಕೂಡ ಅಯಾಚಿತವಾಗಿ ಕೆಲವೊಂದು ಆರ್ಥಿಕವಾದಂತಹ ಒಂದು ಸುಸ್ಥಿತಿ ಅನ್ನತಕ್ಕಂಥದ್ದು ಅವರಿಗೆ ಉಂಟಾಗುತ್ತೆ ಈ ತಿಂಗಳಲ್ಲಿ ಅಂಥೇಳಿ ನಾವು
ಪ್ರಮುಖವಾಗಿ ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ನೋಡಬಹುದು. ಜೊತೆಯಲ್ಲಿ ಈ ವಿದೇಶ ಪ್ರಯಾಣವನ್ನು ಮಾಡತಕ್ಕಂಥದ್ದು, ಆಮದು ರಫ್ತು ವ್ಯವಹಾರವನ್ನು ಮಾಡತಕ್ಕಂಥದ್ದು ಉತ್ತಮವಾದಂತಹ ಸಮಯ ಇದೆ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜೇನು ಕೃಷಿ ಮತ್ತು ಈ ರೇಷ್ಮೆ ಕೃಷಿಯನ್ನು ಮಾಡತಕ್ಕಂತಹ ಕೃಷಿಕರು ಏನಿದ್ದಾರೆ ಅವರು ಸಿಂಹರಾಶಿಯವರೇ ಆಗಿರಬೇಕು. ಸಿಂಹರಾಶಿಯವರಾಗಿದ್ದಾಗ ಅಂತಹ ಕೃಷಿಯಲ್ಲಿ ಒಂದು ಹೆಚ್ಚಿನ ಲಾಭವನ್ನು ಗಳಿಸ್ತಕ್ಕಂತಹ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ಅಂತಹ ಒಂದು ಕೃಷಿಯನ್ನು ಹೊಸದಾಗಿ ನೀವು ಈ ತಿಂಗಳಲ್ಲಿ ಪ್ರಾರಂಭವನ್ನು ಮಾಡಿದರೆ ಉತ್ತಮವಾದಂತಹ ಲಾಭವನ್ನು ಕೂಡ ಗಳಿಸ್ತಕ್ಕ, ಅಂದರೆ ಮುಂದೆ ಭವಿಷ್ಯದಲ್ಲಿ ಉತ್ತಮವಾದಂತಹ ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು. ಈ ಕೃಷಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ತಿಂಗಳು ಏಪ್ರಿಲ್ ತಿಂಗಳು ಅಂತ ಹೇಳಬಹುದು. ಆದರೆ ಅದು ಒಂದೊಂದು ಕ್ಷೇತ್ರಕ್ಕೂ ಬದಲಾವಣೆಯನ್ನು ಕೊಡುತ್ತೆ. ಅದನ್ನು ನೋಡಿಕೊಂಡು ನಿಮ್ಮ ವೈಯಕ್ತಿಕವಾದಂತಹ ಜಾತಕದಲ್ಲಿರತಕ್ಕಂತಹ ಫಲಾಫಲಗಳಿಗೆ ಅನುಗುಣವಾಗಿ ಒಳಿತು ಕೆಡುಕುಗಳು ಉಂಟಾಗುತ್ತೆ. ಈ ಜೊತೆಯಲ್ಲಿ ನೀವು ವಿಶೇಷವಾಗಿ ಈ ಸೂರ್ಯನ ಆರಾಧನೆಯನ್ನು ಮಾಡಿದ ಅನಾರೋಗ್ಯ ಸಮಸ್ಯೆ ಕಾಣಬಹುದು. ಆದಿತ್ಯರು ಹೃದಯವನ್ನು ಪ್ರತಿನಿತ್ಯವೂ ಪಠಿಸಿ, ಸೂರ್ಯ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು, ಜೊತೆಯಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠಿಸುವುದರಿಂದ ಈ ಸಿಂಹರಾಶಿಯವರು ಇನ್ನೂ ಕೂಡ ಉತ್ತಮವಾದಂತಹ ಫಲವನ್ನು ಈ ತಿಂಗಳಲ್ಲಿ ಪಡೆಯುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.